ಹಲೋ ವ್ಯೂವರ್ಸ್, ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಸೋಯಾಬೀನ್ ಗ್ರೇವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ನೋಡೋಣ. ಸೋಯಾಬೀನ್, ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮೊಸರು, ಧನಿಯಾ ಪುಡಿ, ಕ್ಯುಮಿನ್ ಪೌಡರ್ ಅಂದರೆ ಜೀರಿಗೆ ಪುಡಿ, ಖಾರ ಪುಡಿ, ಕಸ್ತೂರಿ ಮೇಥಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ನಂತರ ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ವಿಧಾನ ನೋಡೋಣ ಬನ್ನಿ. ನೋಡಿ, ಈಗ ನಾನು ಮುಂಚೆನೇ ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಸೇರಿಸೋಣ. ಈಗ ಇದಕ್ಕೆ ಸೋಯಾಬೀನ್ ನಾನೇನು ತೊಗೊಂಡಿದ್ದೀನಿ ಅದಷ್ಟು ಕಂಪ್ಲೀಟಾಗಿ ಹಾಕೋಣ. ಸೋಯಾಬೀನ್ ಹಾಕಿಬಿಟ್ಟು ಇದೊಂದು 5 ನಿಮಿಷ ನಾವು ಬಾಯ್ಲ್ ಆಗಕ್ಕೆ ಬಿಡಬೇಕು. 5 ನಿಮಿಷ ಆಗಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾವು ಇದನ್ನು ಒಂದು ಬೌಲಲ್ಲಿ ತಣ್ಣಗಿರೋ ನೀರು ತೊಗೊಂಡು ಅದಕ್ಕೆ ಈ ಸೋಯಾಬೀನ್ನ ಹಾಕೋಣ. ತಣ್ಣೀರಿಗೆ ಹಾಕೋದ್ರಿಂದ ಬೇಗ ಕೂಲ್ ಆಗುತ್ತೆ, ಹಾಗಾಗಿ ತಣ್ಣೀರಿಗೆ ಹಾಕ್ತಾಯಿದ್ದೀನಿ. ಈಗ ನಾನೇನು ಅದನ್ನು ತೆಗೆದು ಸಪ್ರೇಟ್ ತಣ್ಣೀರಿಗೆ ಹಾಕಿದೆ, ಇದು ತಣ್ಣ ಆಗಿದೆ. ಈಗ ಇದನ್ನ ನಾವು ಕಂಪ್ಲೀಟಾಗಿ ಇನ್ಬಿಟ್ಟು ನೀರಿಂದ ಸಪ್ರೇಟ್ ಮಾಡಿ ಒಂದು ಸಪ್ರೇಟ್ ಬೌಲಿಗೆ ಹಾಕ್ಕೊಳ್ಳೋಣ. ತುಂಬ ಜೋರಾಗಿ ಪ್ರೆಸ್ ಮಾಡಿ ಅದನ್ನ ನೀರು ತೆಗಿಯೋಕ್ಕೆ ಹೋಗಬೇಡಿ, ಯಾಕಂದರೆ ಜೋರಾಗಿ ಪ್ರೆಸ್ ಮಾಡೋದ್ರಿಂದ ಸ್ಮ್ಯಾಶ್ ಆಗಿಬಿಡುತ್ತೆ, ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಸಾಫ್ಟಾಗಿ ನೀವು ಪ್ರೆಸ್ ಮಾಡಿಬಿಟ್ಟು ಅದು ನೀರನ್ನ ಸಪ್ರೇಟ್ ಮಾಡಬೇಕಾಗತ್ತೆ. ನೋಡಿ, ನಾನು ಕಂಪ್ಲೀಟಾಗಿ ನೀರೆಲ್ಲ ತೆಗೆದು ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನ ಮ್ಯಾರಿನೇಟ್ ಮಾಡೋಣ. ಮ್ಯಾರಿನೇಟ್ ಮಾಡೋದಕ್ಕೆ ನಾನೀಗ ಫಸ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕಿ, ಯಾಕಂದರೆ ನೀರು ಕುದಿಯುವಾಗ್ಲೂ ನಾವು ಸ್ವಲ್ಪ ಉಪ್ಪನ್ನ ಹಾಕಿದ್ದೀವಿ. ಹಾಗಾಗಿ ಈಗ ಮೊಸರು ಹಾಕೋಣ. ಒಂದು ಬೌಲ್ ಫುಲ್ ಹಾಕ್ತಾಯಿದ್ದೀನಿ. ನಾನೀಗ ತೋರಿಸ್ತಾ ಇರೋವಂಥ ಸೋಯಾಬೀನ್ ಗ್ರೇವಿ ಇದು 3 ಜನ ಊಟ ಮಾಡೋಷ್ಟು ಹಾಗೆ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಏನು ಹಾಕಬೇಕು ಅಂತ ನೋಡೋಣ. ಈಗ ಧನಿಯಾ ಪುಡಿನ ಹಾಕಿ, ಧನಿಯಾ ಪುಡಿ ಸ್ವಲ್ಪ ಹಾಕಿ, ಮತ್ತು ನಾವು ಒಗ್ಗರಣೆಗೂ ಹಾಕೋದ್ರಿಂದ ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಬೇಡಿ. ನಂತರ ಕ್ಯುಮಿನ್ ಪೌಡರ್ ಅಂದರೆ ಜೀರಿಗೆ ಪುಡಿ, ಇದನ್ನು ಸ್ವಲ್ಪ ಹಾಕೋಣ. ಜೀರಿಗೆನೂ ಬಳಸೋದ್ರಿಂದ ಸ್ವಲ್ಪ ಹಾಕಿದ್ರೆ ಒಳ್ಳೆಯದು. ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ನಂತರ ರುಚಿಗೆ ತಕ್ಕಷ್ಟು ಖಾರ. ನಾವು ಹಸಿಮೆಣಸಿನ್ಕಾಯಿನೂ ಬಳಸೋದ್ರಿಂದ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮ್ಯಾರಿನೇಟ್ ಮಾಡಾಯಿತು. ಈಗ ಇನ್ನೊಂದು ಕಡೆ ನಾವು ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಣ. ಈ ಎಣ್ಣೆಯಲ್ಲಿ ನಾನು ಏನು ನಿಮಗೆ ಮಸಾಲೆ ಸ್ವಲ್ಪ ತೋರಿಸಿದೆ ಅದು, ಮತ್ತು ಆನಿಯನ್ ಅಂದರೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗಿ ಬರುತ್ತೆ. ಈಗ ಬನ್ನಿ, ನಾನು ಏನು ಮಸಾಲೆ ತೊಗೊಂಡಿದ್ದೀನಿ ಅದನ್ನು ಹಾಕೋಣ. ಚಕ್ಕೆ, 2 ಏಲಕ್ಕಿ, ನಂತರ ಲವಂಗ. ನಾನೇನು ಈರುಳ್ಳಿ ತೊಗೊಂಡಿದ್ದೆ ಅದನ್ನ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ತುಂಬ ಸ್ಮಾಲಾಗಿ ಏನು ಕಟ್ ಮಾಡ್ಕೊಂಡಿಲ್ಲ, ಅದು ರೋಸ್ಟ್ ಆಗೋಷ್ಟು ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣ ಏನು ಕಟ್ ಮಾಡೋದೇನು ಬೇಡ. ಈಗ ನೀವು ನೋಡ್ಬೋದು, ನಾನೇನು ಮಸಾಲೆ ಆನಿಯನ್ ಈರುಳ್ಳಿ ತೊಗೊಂಡಿದ್ದೆ ಅದು ಬ್ರೌನ್ ಆಗಿದೆ. ಈಗ ಇದನ್ನ ನಾವು ರುಬ್ಕೋಬೇಕು, ನೀರು ಹಾಕದೆ ರುಬ್ಬಿ. ಈಗ ನೆಕ್ಸ್ಟು ನಾವು ಒಂದು ಪಾತ್ರೆನ ತೊಗೊಳ್ಳೋಣ. ಇದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಕೂಡ ಬಳಸ್ಬೋದು. ನಾನು ಜಾಸ್ತಿ ಎಣ್ಣೆ ಬಳಸೋದಿಲ್ಲ, ಹಾಗಾಗಿ 4 ಟೇಬಲ್ ಸ್ಪೂನಷ್ಟು ಮಾತ್ರ ಬಳಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಜೀರಿಗೆ ಏನು ತೋರಿಸಿದ್ದೆ ಅದನ್ನ ಹಾಕೋಣ. ನಾನು ನನ್ನ ಕೈಯಳ್ತೆನಲ್ಲೇ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅದು ನೀವೇ ನೋಡಿ ಹಾಕಿ. ಕ್ಯುಮಿನ್ ಪೌಡರೆಲ್ಲ ಹಾಕಿರೋದ್ರಿಂದ ನಾನು ಸ್ವಲ್ಪನೇ ಜೀರಿಗೆನ ಹಾಕ್ತಾಯಿದ್ದೀನಿ. 2 ಹಸಿಮೆಣಸಿನ್ಕಾಯಿ, ಇದನ್ನ ನಾನು ಕಂಪ್ಲೀಟಾಗಿ ಕಟ್ ಮಾಡಿಲ್ಲ, ಜಸ್ಟ್ ಓಪನ್ ಮಾಡಿದ್ದೀನಿ ಅಷ್ಟೇ. ಇದನ್ನ ಸ್ವಲ್ಪ ಬ್ರೌನಿಷ್ ಆಗೋ ಥರ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಜೀರಿಗೆ ಸ್ವಲ್ಪ ಬ್ರೌನ್ ಆಗಿದೆ. ಈಗ ನಾವೇನು ಮಸಾಲೆ ಮತ್ತು ಈರುಳ್ಳಿದು ರುಬ್ಕೊಂಡಿದ್ವಿ ಅದನ್ನು ಹಾಕೋಣ. ನೀರು ಹಾಕ್ದಲ್ಲೇ ರುಬ್ಕೋಬೇಕಾಗತ್ತೆ. ನೀವಿದು ಮಿಕ್ಸ್ ಮಾಡ್ತಾ ಬರೋಣ ಎಣ್ಣೆ ಜೊತೆ. ಕಂಪ್ಲೀಟಾಗಿ
ಈರುಳ್ಳಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಕಮ್ಮಿ ಫ್ಲೇಮಲ್ಲೇ ಮಾಡಿ, ಹೈ ಫ್ಲೇಮ್ ಕೊಡಬೇಡಿ, ಸೀದೋಗ್ಬಿಡುತ್ತೆ. ಈಗ ನಾನು ಹಾಕಿದಂಥ ಈರುಳ್ಳಿ ಪೇಸ್ಟ್ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಈಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕೋಣ. ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಇದಿಷ್ಟು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಈಗ ನೀವು ನೋಡ್ಬೋದು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಬಿಡೋ ಹಾಗಾದಮೇಲೆ ನಂತರ ನಾವೇನು ಮ್ಯಾರಿನೇಟ್ ಮಾಡಿರ್ತೀವಿ ಆ ಒಂದು ಸೋಯಾಬೀನ್ನ ಹಾಕೋಣ. ನೋಡಿ, ನಾನು ಸೋಯಾಬೀನ್ ಎಲ್ಲ ಹಾಕಿದ್ದೀನಿ. ಈಗ ಇದನ್ನ ಕಂಪ್ಲೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಮಸಾಲೆ ಎಲ್ಲ ಹಿಡಿಬೇಕು. ನೋಡಿ, ಸ್ವಲ್ಪ ಗಟ್ಟಿನೇ ಇದೆ, ಚೆನ್ನಾಗಿದೆ. ನಾನು ಹೇಳ್ದಾಗೆ ಈರುಳ್ಳಿದು ಮಸಾಲೆಗೆ ಯಾವುದೇ ಕಾರಣಕ್ಕೂ ರುಬ್ಕೊಳ್ಳುವಾಗ ನೀರು ಹಾಕಬೇಡಿ. ಅದು ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀರು ಹಾಕದೆ ಹಾಗೆ ಬಳಸಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತಾ ಇದೆ. ನಾನು ಮಾಡಿರೋ ಈ ಸೋಯಾಬೀನ್ 3 ಜನ ಊಟ ಮಾಡ್ಬೋದು. ಈಗ ನಾನು ಇದೇ ಬೌಲಲ್ಲಿ 3 ಬೌಲಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಬೋದು. ಚೆನ್ನಾಗಿ ಕುದಿಬೇಕು ಇದು. ಸ್ವಲ್ಪ ಉಪ್ಪು ಹಾಕೋಣ. ನೋಡಿ, ಉಪ್ಪು ಖಾರ ನೀವು ಪ್ರಮಾಣ ನೋಡಿ ನೀವು ಹಾಕ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ನಾನು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಹಾಗೆ ಬಿಡಬೇಕಾಗತ್ತೆ. ಅದು ಕಸ್ತೂರಿ ಮೇಥಿ ಟೆಕ್ಸ್ಚರ್ ಏನಿದೆ ಅದು ಬಿಟ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಿಮಗೆ. ನೋಡಿ, ಈ ಥರ ಕುದಿಯೋಕೆ ಬಿಡಿ. ನೋಡಿ, ಕಸ್ತೂರಿ ಮೇಥಿ ಕಂಪ್ಲೀಟಾಗಿ ಟೆಕ್ಸ್ಚರ್ ಬಿಟ್ಟಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಬೋದು. ಇಲ್ಲಿಗೆ ಕಂಪ್ಲೀಟ್ ಆಯಿತು ಕುಕ್ಕಿಂಗ್. ನೋಡಿ, ಸ್ಪೈಸಿ ಸೋಯಾಬೀನ್ ಗ್ರೇವಿ ಈಗ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ, ಪೂರಿ, ರೊಟ್ಟಿ ಇಲ್ಲ ಪರಾಟ ಜೊತೆ ಸರ್ವ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಚಪಾತಿ ಜೊತೆ ಮಾಡಿದ್ದೀನಿ. ಹಾಗಾಗಿ ನಾನು ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ತಿಕ್ಕಾಗಿ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀವು ಬಳಸ್ಬೋದು. ನಾನು ಮಾಡಿರೋ ಗ್ರೇವಿ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಇದನ್ನು ನಾನು ಆಗಲೇ ಹೇಳಿದಾಗೆ 3 ಜನಕ್ಕೆ ಸರ್ವ್ ಮಾಡ್ಬೋದು. ಆ್ಯಂಡ್ ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡೋದು ಮರಿಬೇಡಿ. ಆಲ್ ದ ಬೆಸ್ಟ್. ಬಾಯ್.